ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ಕೆಲಸ ಜೋರಾಗೇ ಇತ್ತು. ನೆನ್ನೆ ಮಾಡಿದ ಪ್ರಾಡಕ್ಟ್ಸ್ನೆಲ್ಲ ಕೊಡಬೇಕಾಗಿತ್ತು. ಬೆಂಗಳೂರಿಗೆ ಬಂದೆ. ಬೆಂಗಳೂರು ಟ್ರಾಫಿಕ್ ನೋಡಿದ್ರೆ ತಲೆ ಕೆಟ್ಟೋಯಿತು. ಅಲ್ಲಿಂದ ಆ ಪ್ರಾಡಕ್ಟ್ಸ್ನ ಕೊಟ್ಟು ಮನೆಗೆ ಬಂದು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ರಾತ್ರಿ 9 ಗಂಟೆ ಆಗಿದೆ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇವತ್ತು ಕಂಟಿನ್ಯೂಸ್ ಆಗಿ ಹೋಗಲಿ ವೀಡಿಯೋಗಳು ಅಂತ. ಆದರೆ ನಮ್ಮ ಬೆಂಗಳೂರು ಟ್ರಾಫಿಕ್ ಎಷ್ಟಿತ್ತು ಗೊತ್ತಾ? ಸುಮ್ಮನೆ ಒಂಚೂರು ವೀಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅಲ್ವಾ, ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹೆಂಗೋ ಪ್ರಾಡಕ್ಟ್ಸ್ನ ಪಾಪ ಬಸ್ ಸ್ಟ್ಯಾಂಡ್ಗೆ ಬಂದು ಈಸ್ಕೊಂಡು ಹೋದರು. ಈಸ್ಕೊಂಡೋದ್ಮೇಲೆ ನಾನು ಮನೆಗೆ ಬಂದುಬಿಟ್ಟು ಕೆಲವೊಂದು ಐಟಮ್ಸ್ನ ರೆಡಿ ಮಾಡಿದ್ದೀನಿ. ಯಾಕೆ ಅಂದರೆ ನನ್ನ ಪ್ರಾಡಕ್ಟ್ನ ಉಪಯೋಗಿಸ್ತಾ ಇದ್ದೀರಾ, ಎಲ್ರಿಗೂ ಸ್ಕಿನ್ ಚೆನ್ನಾಗಿ ಆಗ್ತಿದೆ, ನಾನು ಕೂಡ ಉಪಯೋಗಿಸ್ತೀನಿ. ಮತ್ತು ಅದಲ್ಲದೆ ಬರೀ ನಾವು ಈಗ ಧೂಳಲ್ಲಿ ಓಡಾಡ್ತೀವಿ, ಬರ್ತೀವಿ ಹೋಗ್ತೀವಿ ಅಂತ ಬರೀ ನಾವು ಫೇಸ್ಗೆ ಮೇಲ್ಗಡೆಯಿಂದ ನಾವು ಕ್ಲೀನಪ್ ಮಾಡ್ಕೊಂಬಿಟ್ರೆ ಸಾಧ್ಯನಾ? ನಮ್ಮ ಒಳಗಡೆನೂ ಕೂಡ ಅಷ್ಟೇ ನೀಟಾಗಿ ನಾವು ಆಹಾರನ ತಗೊಂಡಾಗ ಇನ್ನೂ ನಮಗೆ ಹೆಚ್ಚಿನ ಗ್ಲೋ ಸಿಗುತ್ತೆ, ಹೆಚ್ಚಿನ ಆರೈಕೆ ಸಿಗುತ್ತೆ, ಆರೋಗ್ಯ ಬರುತ್ತೆ. ಅದಕ್ಕೋಸ್ಕರ ಕೆಲವೊಂದನ್ನು ನಾನು ಯಾವ ರೀತಿ ದಿನ ಉಪಯೋಗಿಸಿ ಇನ್ನೂ ಚೆನ್ನಾಗಾಗತ್ತೆ ನಿಮ್ಮ ಸ್ಕಿನ್ನು ಅಂತ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋ ಅದೇನೇ. ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೊಬಂದರೆ ನಿಜವಾಗ್ಲೂ ನಿಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ, ಸ್ವಲ್ಪ ಫಿಟ್ಟು ಆಗ್ತೀರಾ, ಮತ್ತು ಸ್ಕಿನ್ನು ಚೆನ್ನಾಗಾಗುತ್ತೆ. ಇದು ನಾನು ಗ್ಯಾರಂಟಿ ಕೊಡಬಲ್ಲೆ. ಯಾಕೆಂದರೆ ನಾನು ಹೇಳ್ತಾನೆ ಇರ್ತೀನಿ, ನಾನು ಇಷ್ಟು ಫಿಟ್ನೆಸ್ ಇರಲಿಲ್ಲ, ಮತ್ತು ನನ್ನ ಸ್ಕಿನ್ನು ಕೂಡ ತುಂಬ ಹಾಳಾಗಿತ್ತು. ಅಂದರೆ ಈಗಿನ ಬಿಸಿಲಲ್ಲಿ ಈಗ ಓಡಾಡ್ತೀನಲ್ವಾ, ಎಷ್ಟು ಬಿಸಿಲಲ್ಲಿ ಓಡಾಡ್ತೀನಿ ಗೊತ್ತಾ ನಾನು. ಅಷ್ಟು ಬಿಸಿಲಲ್ಲೂ ನಾನು ಸ್ವಲ್ಪ ನನ್ನ ಸ್ಕಿನ್ ಬಗ್ಗೆ ಗಮನ ಕೊಡೋದು ಕಡಿಮೆನೇ. ಆದ್ರೂ ಸ್ವಲ್ಪ ಕಾಪಾಡ್ಕೋತೀನಿ ಅಂತಂದರೆ ಕೆಲವೊಂದು ನಾನು ಉಪಯೋಗಿಸುವಂತಹ ಪ್ರಾಡಕ್ಟಿಂದ ಮಾತ್ರ. ಅದಕ್ಕೋಸ್ಕರ ಇದನ್ನು ನಿಮಗೂ ಹೇಳಬೇಕು ಅನ್ನಿಸ್ತು. ಯಾಕೆಂದರೆ ನನ್ನ ಕಸ್ಟಮರ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಮೇಡಮ್ ಬರೀ ಸೋಪ್ ತೊಳೆದ್ರೆ ಸಾಕಾ, ಮತ್ತು ಮುಖಕ್ಕೆ ಕ್ರೀಮ್ಗಳು ಹಚ್ಕೊಂಡ್ರೆ ಸಾಕಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲ, ಅದನ್ನು ಹಚ್ಕೊಳ್ಳೋದ್ರ ಜೊತೆಗೇ ಕೆಲವೊಂದು ನಾವು ದಿನ ತಿನ್ನೋದನ್ನು ರೂಢಿ ಮಾಡಿಕೊಂಡ್ರೆ ಇನ್ನೂ ನಮ್ಮ ಸ್ಕಿನ್ನು ತುಂಬ ಸೂಪರಾಗುತ್ತೆ. ಅದೇನೇನು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ಬಾಟ್ಲು ತುಂಬ ನೀರಿರುತ್ತೆ. ನಾನು ಯಾವಾಗಲೂ ಹೋದಾಗಲೂ ಒಂದು ಚಿಕ್ಕ ಬಾಟ್ಲು, ನೀವು ಮೊನ್ನೆ ವೀಡಿಯೋದಲ್ಲಿ ನೋಡಿರ್ಬೋದು, ನಾನು ಇವತ್ತಿದ್ದು ಬಾಟ್ಲು ತೊಗೊಂಡೆ. ಈ ಬಾಟ್ಲಿಗೆ ನಾನು ಏನಾಗ್ತೀನಿ ಗೊತ್ತಾ? ಏನಿರ್ಬೋದು ನೋಡಿ, ಈ ಬಾಟ್ಲಿಗೆ ನಾನು ಕೇಸರಿ ದಳಗಳನ್ನ ಹಾಕ್ತೀನಿ. ಕೆಲವರು ಹಾಲ್ಗೆ ಹಾಕ್ಕೊಂಡು ಕುಡಿತಾರೆ, ಆದರೆ ಹಾಲ್ಗೆ ಹಾಕ್ಕೊಂಡು ಕಾಯಿಸಿ ಕುದಿಸಿ ಆರಿಸಿ ಕುಡಿಯೋಷ್ಟು ಕೆಲವ್ರಿಗೂ ಟೈಮ್ ಇರಲ್ಲ. ಅದಕ್ಕೋಸ್ಕರ ಈ ಥರ ಟಿಪ್ಸ್ ಕೊಡ್ತಾಯಿದ್ದೀನಿ. ಇದನ್ನು ನಿಮ್ಗೆ ಎಷ್ಟು ಬೇಕಂದರೆ ಒಂದು 2-3 ದಳ, ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಇದನ್ನು ಬಾಟ್ಲೊಳಗೆ ಹಾಕ್ತೀನಿ ನೋಡಿ. ಇದನ್ನು ಬಾಟ್ಲೊಳಗೆ ಹಾಕ್ಬಿಟ್ಟು ಬಿಟ್ಬಿಡಿ. ನೀವು ಟೆನ್ಷನ್ನೇ ತಗೋಬೇಡಿ. ಬಾಟ್ಲಿಗೆ ಹಾಕ್ಬಿಟ್ಟು ಬಾಟ್ಲನ್ನು ಕ್ಲೋಸ್ ಮಾಡಿ ನೋಡಿ. ಇದು ಈಗಿದೆ ಅಲ್ವಾ, ಇದೇ ಕಲರ್ ಚೇಂಜ್ ಆಗುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೇಸರಿ ಕುಡಿದ್ರೆ ಎಲ್ರಿಗೂ ಗೊತ್ತು, ಬಸ್ರೀರು ಕುಡಿತಾರೆ, ಅವರೆಲ್ಲ ಕುಡಿತಾರೆ, ಸ್ಕಿನ್ನು ಗ್ಲೋಯಿಂಗ್ ಬರುತ್ತೆ, ಕೆಂಪಗಿರುತ್ತೆ ಮಗು ಅಂತೆಲ್ಲ ಹೇಳಿ ಕುಡಿತಾರೆ. ಹೌದು, ಮಕ್ಕಳು ಬಸ್ರಿ ಆಗಿದ್ದಾಗ ಕುಡಿಯೋ ಸಹಜ. ಆದರೆ ನಾವು ದಿನ ಇಲ್ಲದೇ ಇದ್ದರೂ ನಿಮ್ಗೆ ಯಾವಾಗ ಕುಡಿಬೇಕನ್ಸುತ್ತೆ, ಒಂದು ವಾರಕ್ಕೆ 2 ದಿನನೋ 3 ದಿನನೋ ಈ ಥರ ಬಾಟ್ಲಲ್ಲಿ ನೀವು ಕೇಸರಿ ದಳಗಳನ್ನ ಹಾಕ್ಬಿಟ್ಟು ಇಟ್ಕೊಂಡು ಹೋಗ್ತಾ ಬರ್ತಾ ನೀರು ಕುಡಿತೀರಲ್ವ, ಅದೇ ಥರನೇ ನೀರು ಕುಡೀರಿ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಇದೊಂದಾಯ್ತಾ. ನೆಕ್ಸ್ಟು ಇದು 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದು ಚಿಯಾ ಸೀಡ್ಸ್. ಇದನ್ನು ಇವಾಗ ನೈಟ್ ಅಂದ್ಕೊಳ್ಳಿ, ನೈಟು ನೀವು ಉನಿ ಹಾಕಿ ಬಿಟ್ಬಿಡಬೇಕು. ನೀವು 100 ಗ್ರಾಮ್ ತೊಗೊಂಡ್ರೇ ತುಂಬ ದಿನ ಬರುತ್ತೆ, ನಿಮಗೆ ತುಂಬ ದಿನ ಬರುತ್ತೆ. ಇದನ್ನು ಅಷ್ಟೇ ನೀರಲ್ಲಿ ಹುನಿ ಹಾಕಿ ಇಡೀ ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ. ನಿಮ್ಮ ಬಾಡಿ ಕೂಲ್ ಆಗೋದಾಗಲಿ, ಏರ್ ಗ್ರೋತ್ ಆಗೋದಾಗಲಿ, ಸ್ಕಿನ್ನು ಮತ್ತು ನಮ್ಮಲ್ಲಿರೋ ಬಾಡಿ ಹೀಟ್ ಹೋಗೋದಾಗಲಿ. ಇನ್ನೊಂದು ಗೊತ್ತಾ, ನಮ್ಮ ಬಾಡಿ ಎಕ್ಸಸ್ ಆಫ್ ಹೀಟ್ ಆದಾಗಲೇ ನಾವು ಬ್ಲ್ಯಾಕ್ ಕಲರ್ಗೆ ಆಲ್ಮೋಸ್ಟ್ ತಿರುಗೋದು.
ಸನ್ಬರ್ನ್ ಎಲ್ಲ ಆಗುತ್ತೆ ಅಂದರೆ ಬಿಸಿಲು ಒತ್ತಡನೂ ಅಷ್ಟೇ ಇರುತ್ತೆ. ನಮ್ಮ ಬಾಡಿ ಹೀಟ್ ಆದಾಗ್ಲೂ ನಮಗೆ ಅದೇ ಪ್ರಕಾರ ಬ್ಲ್ಯಾಕ್ ಆಗ್ತಾ ಹೋಗ್ಬಿಡ್ತೀವಿ. ಅದಕ್ಕೇ ನಮ್ಮ ಬಾಡಿನ ಆದಷ್ಟು ಯಾವ ಬಿಸಿಲಲ್ಲಿ ಓಡಾಡ್ತೀರಾ, ಈ ಕೆಲಸದಲ್ಲಿ ಧೂಳು ಆ ಥರ ಎಲ್ಲ ಇರ್ತೀರಾ, ಇದನ್ನೆಲ್ಲ ಫಾಲೋ ಅಪ್ ಮಾಡಿ ನಿಜವಾಗ್ಲೂ ಸ್ಕಿನ್ನು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ, ಇದನ್ನು ನೀರಲ್ಲಿ ಉನಿ ಹಾಕಿ ಬಿಟ್ಬಿಡ್ಬೇಕು. ಬೆಳಗ್ಗೆ ಎದ್ದು ಇದನ್ನೇ ಹಾಳು ಹೊಟ್ಟೆಲಿ ಕುಡೀರಿ. ಇದೊಂದು ಇದನ್ನು ನಾನು ಹೇಳ್ತಾ ಇರೋದು ಇವ್ರಿಗೆಲ್ಲ ಗೊತ್ತಾ ಅಂತ ಅನ್ಕೋಬೋದು. ಇಲ್ಲ, ಖಂಡಿತ ಇದನ್ನೆಲ್ಲ ನಾನು ಉಪಯೋಗಿಸ್ತೀನಿ, ತಿಳ್ಕೊಂಡಿದ್ದೀನಿ ಕೂಡ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಜವಾಗ್ಲೂ ಅದನ್ನು ಕಂಟಿನ್ಯೂ ಮಾಡಿ, ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಆಮೇಲೆ ಪ್ರತಿದಿನ ಒಂದೊಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನಿ. ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಈಗ ಎಲ್ರಿಗೂ ಗೊತ್ತಿರುತ್ತೆ ಏನೇನು ಬೆನಿಫಿಟ್ಟು ಅಂತ. ನೀವು ಆಡ್ಸೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ತೊಳೆದುಬಿಟ್ಟು ನೀವು ಹೋಗ್ತಾ ಬರ್ತಾ ಹಾಕ್ಕೊಂಡು ತಿನ್ನಿ. ಇದು ಕೂಡ ನಿಮಗೆ ಒಂದೊಳ್ಳೆ ಬೆನಿಫಿಟ್ ಕೊಡುತ್ತೆ ನಿಮ್ಮ ಬಾಡಿಗೆ. ಮತ್ತು ಆರೆಂಜ್, ಕಿತ್ಳೆಹಣ್ಣು, ನೀವು ಯಾವುದೇ ಸ್ಕಿನ್ ಡಾಕ್ಟ್ರನ್ನ ಕೇಳಿ ಕೂಡ ಕಿತ್ಳೆಹಣ್ಣು, ದಿನಕ್ಕೊಂದು ಕಿತ್ಳೆಹಣ್ಣು ತಿನ್ನೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋಯಿಂಗ್ ಬರುತ್ತೆ. ನಾನು ಚಾರ್ಕೋಲ್ ಸೋಪ್ಗೆ ಕಿತ್ಳೆಹಣ್ಣು ಸಿಪ್ಪೆನ ಪೌಡ್ರ್ ಮಾಡಿ ಕೂಡ ಹಾಕ್ತೀನಿ. ಯಾಕೆ ಅಂತಂದರೆ ಅದ್ರ ರಿಸಲ್ಟು, ಸಿಪ್ಪೆಲೂ ರಿಸಲ್ಟು ಇದೆ, ಒಳಗಡೆ ಇರೋ ಹಣ್ಣಿಂದನೂ ರಿಸಲ್ಟ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಿಪ್ಪೆನೂ ವೇಸ್ಟ್ ಮಾಡಬೇಡಿ, ಪೌಡ್ರ್ ಮಾಡ್ಕೊಳ್ಬೇಕಾದ್ರೆ ಫೇಸ್ ಪ್ಯಾಕ್ ಥರ ಹಚ್ಕೊಳ್ಳಿ. ಹಣ್ಣನ್ನು ದಿನಕ್ಕೆ ಒಂದು, ಏನೇನೋ ಈಗ ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಅಡಿಕ್ಟ್ ಆಗಿಬಿಟ್ಟಿರ್ತೀವಿ, ಕುಡಿಲೇಬೇಕು, ತಿನ್ನಲೇಬೇಕು, ಅದು ಕುಡಿಲೇಬೇಕು ಅಂದರೆ ಇಲ್ಲಿ ಕೆಲವರೊಬ್ರಿಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಅದರ ಬದಲು ಒಂದು ಹಣ್ಣು ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಗೊತ್ತಾ ನಿಮಗೆ. ದಯವಿಟ್ಟು ಒಂದು ಹಣ್ಣು ತಿನ್ನಿ. ಕಿತ್ತಳೆ ಹಣ್ಣು ಕಂಪಲ್ಸರಿಯಾಗಿ ಒಂದು ದಿನಕ್ಕೆ ಒಂದಾದ್ರೂ ತಿನ್ನಿ, ತುಂಬ ಒಳ್ಳೆ ಫಲಿತಾಂಶ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಕ್ಯಾರೆಟ್, ಬೀಟ್ರೋಟ್, ಆ್ಯಪಲ್, ABC ಜ್ಯೂಸ್ ಏನಂತ ಅಂತೀವಿ. ಇದನ್ನು ಜ್ಯೂಸೇ ಮಾಡಿ ಕುಡಿಬೇಕಪ್ಪ, ಟೈಮ್ ಇಲ್ಲ ಅದನ್ನೆಲ್ಲ ಹೊರ್ದು ಕಟ್ ಮಾಡಿ ಅನ್ನೋರು ನೀವೇನು ಮಾಡಿ ಗೊತ್ತಾ, ಕುಯ್ದುಬಿಟ್ಟೆ ತಿನ್ನಿ. ನೀವು ರುಬ್ಬಿಟ್ಟು ಕುಡಿದ್ರೂ ಅದೇ ರಿಸಲ್ಟೇ, ಕುಯ್ದುಬಿಟ್ಟು ತಿಂದ್ರೂ ಅದೇ ರಿಸಲ್ಟೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತರಿಂದನೂ ಕೂಡ ನಮ್ಮ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ. ಮತ್ತು ನಮಗೆ ಡಲ್ನೆಸ್ನ ಹೋಗಿಸುತ್ತೆ. ಇದು ನಮಗೆ ಇರುತ್ತಲ್ಲ ಸ್ಕಿನ್ನು, ಅದನ್ನು ಹೋಗಿಸುತ್ತೆ. ಸೊ ಅದಕ್ಕೋಸ್ಕರ ಕ್ಯಾರೆಟು, ಬೀಟ್ರೋಟು, ಆ್ಯಪಲ್ನ ಏನು ನಾವು ABC ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತೀವಿ. ನಿಮ್ಗೆ ಜ್ಯೂಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದ್ರೂ ಕಟ್ ಮಾಡಿಕೊಂಡು ನೀವು ಅದನ್ನು ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಏನು ಹೇಳಿದೆ ನಾನು, ಕೇಸರಿ ನೀರು ಕುಡೀರಿ, ಮತ್ತು ಸಬ್ಜಾ ಸೀಡ್ಸ್ ಇಲ್ಲ ಚಿಯಾ ಸೀಡ್ಸನ್ನ ಉನಿ ಹಾಕ್ಬಿಟ್ಟು ಬೆಳಗ್ಗೆ ಹೊತ್ತು ಕುಡೀರಿ. ಮತ್ತು ABC ಜ್ಯೂಸ್ ಕುಡೀರಿ. ಇಲ್ಲ ಆಗಲಿಲ್ವಾ, ಕಟ್ ಮಾಡ್ಕೊಂಡು ತಿನ್ನಿ. ಒಂದು ಆರೆಂಜ್ ತಿನ್ನಿ. ಮತ್ತು ದಿನ ಒಂದು ಸೌತೆಕಾಯಿನ ಮಿಸ್ ಮಾಡಬೇಡಿ, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದರಲ್ಲಿ ನೀರಿನ ಅಂಶ ತುಂಬ ಇರುತ್ತೆ. ನಮ್ಮ ಬಾಡಿಗೆ ನಮ್ಮ ಎನರ್ಜಿ, ನೀರು ಎಷ್ಟು ಕುಡೀರಿ ಅಂತೀವಲ್ಲ, ಇವತ್ತರಲ್ಲೂ ನೀರಿನ ಅಂಶ ಇರುತ್ತೆ. ದಯವಿಟ್ಟು ಸೌತೆಕಾಯಿನೂ ಅಷ್ಟೇ ನೀವು ದಿನಕ್ಕೊಂದನ್ನು ತಿನ್ನಿ. ಈ ಥರ ನಾವು ನಮ್ಮ ಡೈಲಿ ರೋಟೀನ್ನ ನಾವು ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಗಳಿರುತ್ತೆ. ನಾವು ಓಡೋಗಿ ಆ ಕ್ರೀಮ್ ತೊಗೊಬರ್ಬೇಕು, ಈ ಕ್ರೀಮ್ ಹಚ್ಕೊಂಬಿಟ್ರೆ ಇದಾಗ್ಬಿಡುತ್ತೆ. ಹೌದು, ಕ್ರೀಮ್ಗಳಿಂದನೂ ರಿಸಲ್ಟ್ ಬರುತ್ತೆ, ಪೌಡ್ರುಗಳಿಂದನೂ ರಿಸಲ್ಟ್ ಬರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ನಾವು ತಿನ್ನೋ ಆಹಾರದಿಂದ ನಾವೇನು ತಿಂತಿದ್ದೀವಿ ಅದನ್ನು ನಾವು ಸಮತೋಲನವಾಗಿ ಕಾಪಾಡ್ಕೊಬಂದರೆ, ಇದನ್ನೆಲ್ಲ ದಿನನಿತ್ಯ ನಾವು ರೂಢಿಸ್ಕೊಂಡ್ರೆ ಇನ್ನೂ ತುಂಬ ನಮಗೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ತಂದು ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಗೆಣಸು ಕೂಡ ಒಳ್ಳೆ ಪ್ರೋಟೀನೇ, ಮೊಟ್ಟೆನೂ ಕೂಡ ಒಳ್ಳೆ ಪ್ರೋಟೀನೇ. ಇದೆಲ್ಲ ನಮಗೆ ನೀವು ನಿಮ್ಮ ರೊಟೀನಲ್ಲಿ ರೂಢಿ ಮಾಡ್ಕೊಂಬಿಟ್ರೆ ಎಷ್ಟು ಒಳ್ಳೆ ನಿಮಗೆ ದೇಹಕ್ಕೆ ರಿಸಲ್ಟ್ ಬರುತ್ತೆ ಗೊತ್ತಾ. ಗೆಣಸನ್ನು ನೀವು ಹಾಗೇ ಸಪ್ಪೆ ತಿನ್ನೋಕ್ಕಾಗಲ್ಲ ಅಂದರೆ ಇದನ್ನು ಬೇಯಿಸುವಾಗಲೇ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಬೇಯಿಸಿ. ಆವಾಗ ನಿಮ್ಗೆ ಬೆಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ಬಿಡ್ಬೇಡಿ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿನ್ನಿ. ಮೊಟ್ಟೆ ತಿನ್ನಿ. ಆದಷ್ಟು ಹೊರ್ಗಡೆ ಫುಡ್ಡನ್ನ ಕಂಟ್ರೋಲ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸ್ವತಃ ಎಲ್ಲಿ ಪಾನಿಪುರಿ ಅಂಗಡಿ ಕಾಣುತ್ತೆ, ಎಲ್ಲಿ ಗೋಬಿ ಮಂಚೂರಿ ಅಂಗಡಿ ಕಾಣುತ್ತೆ, ನನ್ನ ಗಾಡಿ ಆಟೋಮೆಟಿಕ್ಕಾಗಿ ಸ್ಟಾಪ್ ಮಾಡಿಬಿಡ್ತಿದ್ದೆ. ಯಾಕೆ ತಿನ್ನಬೇಕು ಅಂತ. ಅದನ್ನ ಇವಾಗಲೂ ನೆನೆಸ್ಕೊಂಡ್ರೆ ಇದನ್ನೆಲ್ಲ ನಾನು ಹೇಳ್ತಿದ್ದೀನ ಅಂತ ಅನಿಸುತ್ತೆ. ಹೌದು, ನಿಜವಾಗ್ಲೂ ಅವೆಲ್ಲ ಕಂಡಾಗ ನಿಲ್ಲಿಸ್ಬಿಡ್ತಿದ್ದೆ. ಹಂಗಂತ ಅದನ್ನು ತಿಂದೇನೂ ಇರಬೇಡಿ ಅಂತ ಹೇಳ್ತಾ ಇಲ್ಲ, ತಿನ್ನಿ.
ಯಾವಾಗಲೂ ಒಂದಿನ ತಿನ್ನಿ, ಏನು ತಿಂದೇನೂ ಇರೋಕ್ಕಾಗಲ್ಲ, ತಿನ್ನಬೇಕು. ಅದ್ರ ಜೊತೆಗೆ ನಾವು ಈ ಥರ ರೂಢಿಸ್ಕೊಂಡ್ರೆ ಅದನ್ನು ತಿಂದಾಗ ಇದನ್ನು ನಾವು ಸೇವಿಸುವಾಗ ಎರಡು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಷ್ಟೊಂದು ಪಾನಿಪುರಿ, ಗೋಬಿ ಮಂಚೂರಿ, ಅದು ಇದು ಈಚೆ ಕಡೆ ನಾನು ತಿಂತಾ ಇದ್ದಿದ್ದು ನೋಡಿಬಿಟ್ರೆ ನನಗೆ ಇವಾಗ ಎಲ್ಲನೂ ಪಾಲಿಸ್ತಾ ಇರೋದು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ನನ್ನ ಬಾಡಿ ಆಗ್ತಿದ್ದಿದ್ದು ವೆಯ್ಟು ಮತ್ತು ನನಗೆ ಸ್ಕಿನ್ನು, ನಿಮ್ಗೆ ಗೊತ್ತಿಲ್ಲ, ಈ ಕಡೆ ಎಲ್ಲ ನನಗೆ ಪಿಂಪಲ್ಗಳು, ಅಷ್ಟು ಕ್ರೀಮ್ಗಳು, ಯಾರು ಏನು ಹೇಳ್ತಾರೆ ಆ ಕ್ರೀಮ್ಗಳನ್ನೆಲ್ಲ ಹಾಕ್ಕೊಳ್ಳೋದು. ನನಗೆ ಒಂದೊಂದು ಸಲ ಏನು ಇಷ್ಟು ಖರ್ಚು ಮಾಡ್ತಾಯಿದ್ರು, ಹೋಗ್ತಾನೆ ಇಲ್ವಲ್ಲ, ನನಗೆ ಕನ್ಫ್ಯೂಸು. ಇನ್ಯಾವುದು ಯಾರು ಕಾಸ್ಟ್ಲಿ ಹೇಳ್ಬಿಟ್ರೆ, ಇದು ಕಾಸ್ಟ್ಲಿ ದುಡ್ಡು ಐತೆ, ಇದರಿಂದ ನನ್ನ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ ಬಂದ್ಬಿಡ್ಬೋದು ಅಂತ ತಗೋ ಬಾ ಹಾಕು. ಆದರೆ ಏನು ಬಂತು, ಏನೂ ರಿಸಲ್ಟ್ ಬರಲಿಲ್ಲ. ಇನ್ನೂ ಸ್ಕಿನ್ ಹಾಳಾಗ್ತಾ ಹೋಯ್ತು. ಆಮೇಲೆ ಕೆಲವೊಬ್ರಿಗೆ ಗೊತ್ತಿರಲ್ಲ. ಈ ಚಿಕ್ಕಪೇಟೆಯಲ್ಲಿ ಅದೇ ಅಂಗಡಿ ಹೆಸರು ಅಷ್ಟು ಗೊತ್ತಿಲ್ಲ, ಅವರು ದೊಡ್ಡ ಅಂಗಡಿನೇ ಅದು, ಅಲ್ಲೋಗಿ ಸರ್ ಈ ಥರ ಆಗಿದೆ ಸ್ಕಿನ್ನು, ಏನಾದರೂ ಕೊಡಿ ಮೇಡಮ್, ಇದು ತುಂಬ ಒಳ್ಳೆ ಕ್ವಾಲಿಟಿದು, ತಗೊಳ್ಳಿ, ಯೂಸ್ ಮಾಡಿ, ಹೋಗುತ್ತೆ ತಂದು ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಅಲ್ಲೋಗಿ ತಗೊಳ್ಳೋಷ್ಟೊತ್ತಿಗೆ 1 ವಾರ ಗ್ಯಾಪ್ ಕೊಟ್ಟಾಗಲೇ ತಿರ್ಗಾ ರಿಯಾಕ್ಷನ್ ಆಗ್ಬಿಡೋದು ಸ್ಕಿನ್ನು. ಎಷ್ಟು ಮಟ್ಟಿಗೆ ಅಂದರೆ ಫಸ್ಟ್ ಸ್ವಲ್ಪ ಹಾಳಾಗಿರೋದು, ಆಮೇಲೆ ತಿರ್ಗಾ ಫುಲ್ ಹಾಳಾಗೋಗೋದು. ಆ ಥರ ಎಲ್ಲ ಆಗಿ ಆಮೇಲೆ ಇದೇನು ಈ ಥರನೇ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡಿ ನಾನು ಸರ್ಚ್ ಮಾಡಿ ನಾನು ಕಲಿಯೋಕ್ಕೆ ಹೋಗಿ ಕಲಿತಾಗ ನನಗೆ ಸಿಕ್ಕಿದ್ದೇನೆ, ನಾವೇನು ಹಳೇ ಪದ್ಧತಿಗಳನ್ನ ರೂಢಿಸ್ಕೋತೀವೋ ಅದರಿಂದನೇ ನಮ್ಮ ಆರೋಗ್ಯ ಅನ್ನೋದೊಂದು ನನಗೆ ನೀಟಾಗಿ ತಲೆಯಲ್ಲಿ ಇವಾಗ ಕುತ್ಕೊಬಿಟ್ಟಿದೆ. ಅದಕ್ಕೆ ನಾನು ಹೊರಗಡೆ ತಿಂಡಿನೂ ಜಾಸ್ತಿ ತಿನ್ನಲ್ಲ. ಹೋಟ್ಲೂಟ ಮಾಡೋಕ್ಕೆ ಹೋದಾಗಲೂ ನನಗೆ ಹಿಂಸೆನೇ. ಹಣ್ಣುಗಳನ್ನ ಕಟ್ ಮಾಡ್ಕೊಂಡು ಆಲ್ಮೋಸ್ಟ್ ನಾನು ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ನಾನು ಆಚೆ ಕಡೆ ಹೋದಾಗ ಹೋಟ್ಲೂಟ ಮಾಡೋದು ಕಡಿಮೆನೇ. ಹಾಗಂತ ಏನು ತಿಂದೆ ಇದು ಮಾಡ್ದೇನೂ ಇರೋಕ್ಕಾಗಲ್ಲ. ಎಲ್ಲನೂ ಒಂದು ಲಿಮಿಟಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಒಳ್ಳೊಳ್ಳೆ ರಿಸಲ್ಟ್ ಬರೋಕ್ಕೆ ಸಾಧ್ಯ. ನಾವು ಇದನ್ನು ಎಲ್ಲನೂ ಪದಾರ್ಥನೂ ಕುಯ್ದುಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಜ್ಯೂಸ್ ಕುಡಿಯೋಣ, ಅದು ನೆಸೆಸಿಟಿನೇ ಇಲ್ಲ, ಬೇಕಾಗೇ ಇಲ್ಲ. ನಿಮಗೆ ಹೆಂಗೆ ಅನಿಸುತ್ತೆ ಕುಯ್ಕೊಳ್ಳಿ, ತಿನ್ನಿ, ಓಡಾಡ್ತಾ ಚೆನ್ನಾಗಿ ನೀರು ಕುಡೀರಿ. ಅದು ಒಂದೊಳ್ಳೆ ನಮಗೆ ಆರೋಗ್ಯ ಕೊಡುತ್ತೆ. ನೀರು ಕುಡಿಯೋದ್ರಿಂದ ನಾವೆಷ್ಟು ನೀರು ಕುಡಿತೀವೋ ಅಷ್ಟು ಆರೋಗ್ಯ ನಮಗೆ. ನನಗಂತ ಊಟನೂ ಮಾಡದೆ ನೀರು ಕುಡಿದು ಬಿಡ್ಬೇಡಿ. ಎಷ್ಟು ನಮ್ಮ ದೇಹಕ್ಕೆ ಏನೇನು ಪ್ರಮಾಣದಲ್ಲಿ ಏನೇನು ಬೇಕೋ ಅದನ್ನು ನಾವು ಸೇವನೆ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನು ನಿಜವಾಗ್ಲೂ ಚೆನ್ನಾಗಾಗುತ್ತೆ. ಯಾಕೋ ಇದನ್ನು ಹೇಳ್ಬೇಕು ಅನ್ನಿಸ್ತು. ಯಾಕೆ ಅಂದರೆ ನನ್ನ ಕಸ್ಟಮರ್ ಎಲ್ಲ ಪಾಪ ಕಾಲ್ ಮಾಡಿದಾಗ ಅವ್ರ ಹತ್ರ ಅಟೆಂಡ್ ಮಾಡೋಕ್ಕೆ ಮಾತಾಡ್ತೀನಿ. ಇಷ್ಟೆಲ್ಲ ಮಾಹಿತಿಗಳನ್ನ ನಾನು ಅವ್ರಿಗೆ ಒಬ್ಬೊಬ್ರಿಗೂ ಕೊಡೋಕ್ಕಾಗಲ್ಲ. ಅದರಿಂದ ನನ್ನ ಫಾಲೋವರ್ಸ್ ಯಾರಿದ್ದೀರಾ, ನನ್ನ ಕಸ್ಟಮರ್ಸ್ ಯಾರಿದ್ದೀರಾ, ದಯವಿಟ್ಟು ಈ ವಿಡಿಯೋನ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಕೇಸರಿ ನೀರು ಹಂಗೆ ಬಾಟ್ಲಿಗೆ ಹಾಕ್ಕೊಂಡು ಕುಡಿಬೋದು ಅಂತ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ನಾನು ಇದನ್ನು ರೂಢಿಸ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ಕೇಸರಿ ಬಣ್ಣದ್ದು. ಈ ಥರ ನೀವು ಇದು ಸಾಕಿದು ಇದೆಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ನೀವು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು. ನಾನು ಎಷ್ಟೇ ಕೂತ್ಕೊಂಡು ನಾನು ಹೇಳ್ತಾ ಇದ್ರೂ ನಿಮ್ಗೆ ಅರ್ಥ ಆಗಲ್ಲ. ನೀವು ಅದನ್ನು ರೂಢಿಸ್ಕೊಂಡು ಉಪಯೋಗಿಸೋಕ್ಕೆ ಶುರು ಮಾಡಿದಾಗ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ನಮ್ಮ ಜಾಯಿಕಾಯಿ ಪೌಡ್ರ್ ಆಗಿರ್ಬೋದು, ಬೀಟ್ರೋಟ್ ಕ್ಯಾರೆಟ್ ಪೌಡ್ರ್ ಆಗಿರ್ಬೋದು, ಹೆಸರು ಕಾಳು ಪೌಡ್ರ್ ಆಗಿರ್ಬೋದು, ಚಾರ್ಕೋಲ್ ಸೋಪ್ ಆಗಿರ್ಬೋದು, ಮತ್ತು D10 ಪ್ಯಾಕ್ ಎಲ್ಲ ಕೂಡ ನಾವು ನೈಸರ್ಗಿಕವಾಗಿ ತಯಾರಿಸಿರುವಂಥದ್ದು. ಈಗೇನು ನಾನು ನಿಮ್ಮನ್ನ ತಿನ್ನಿ ಅಂತ ಹೇಳ್ತೀನಲ್ವ, ಅದನ್ನು ಹಾಕೇ ನಾವು ಅವೆಲ್ಲ ತಯಾರಿಸೋದು. ಅಂದರೆ ಜಾಯಿಕಾಯಿ ಎಲ್ಲ ಈಗ ತಿನ್ನಿ ಅಂತ ಹೇಳಿಲ್ಲ ನಾನು, ಬಟ್ ಅದು ನೈಸರ್ಗಿಕವಾಗಿ ಸಿಗುವಂಥ ಪದಾರ್ಥಗಳೇ. ಆದ್ದರಿಂದ ಎಲ್ರಿಗೂ ರಿಸಲ್ಟ್ ಬಂದಿದೆ. ಕೆಲವೊಂದಷ್ಟು ಜನನ ನಾನು ಫಾಲೋ ಅಪ್ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ವರ್ಕರ್ಸ್ ಕೇಳಿದ್ದೀನಿ ಫಾಲೋ ಅಪ್ ಮಾಡಿ ಅಂತ, ಅವ್ರ ಕಡೆನೂ ನಾನು ಗಮನ ಕೊಡ್ತಾ ಇಲ್ಲ. ನಾನು ಆದಷ್ಟು ಎಲ್ಲನೂ ಇದಕ್ಕೆ ಈ ಟೈಮು ಅಂತ ಎತ್ತಿಡ್ತಾ ಇದ್ದೀನಿ. ದಯವಿಟ್ಟು ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ ನೀವು. ಯಾಕೆ ಅಂದರೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನ ಹೇಳಿದ್ದೀನಿ. ನಾಳೆ ಮುಂದೆ ಹೋಗ್ತಾ ಇನ್ನೂ ಹೆಚ್ಚು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಯಾಕೆಂದರೆ ನನಗೂ ಯಾವ್ಯಾವ ಥರ ಮಾತಾಡಬೇಕು ಅನ್ನೋದು ವಸ್ತು. ಅದಕ್ಕೋಸ್ಕರ ನಾನು ಇವಾಗ ಟ್ರೈ ಮಾಡ್ತಿರೋದ್ರಿಂದ ಇದನ್ನು ಮಾತ್ರ ನೀವು ದಯವಿಟ್ಟು ಮಿಸ್ ಮಾಡಬೇಡಿ, ಉಪಯೋಗಿಸಿ ಅಂತಲೇ ನಾನು ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು
ದಯವಿಟ್ಟು ಅನ್ನೋ ವರ್ಡ್ ಬರ್ತಾನೆ ಇರುತ್ತೆ. ಅದೇನೋ ನಾನು ದತ್ತು ತಗೊಬಿಟ್ಟಿದ್ದೀನಿ, ಏನೋ ಗೊತ್ತಿಲ್ಲ, ಆ ವರ್ಡ್ ಬರ್ತಾನೆ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪಟ ಅಂತ ಮಾತಾಡ್ಬಿಟ್ಟಿದ್ದೀನಿ. ಹಾಗೆ ನೆನ್ನೆ ವೀಡಿಯೋದಲ್ಲಿ ಎಂಡಿಂಗಲ್ಲಿ ಹೇಳ್ತಿದ್ದೆ ಎಲ್ಲೋ ಒಂದು ಸರ್ಪ್ರೈಸ್ ಜಾಗಕ್ಕೆ ಹೋಗಬೇಕು. ಇವತ್ತಿನ ವೀಡಿಯೋ ಅದೇ ಆಗಿರ್ತಿತ್ತು. ಬಟ್ ಕೆಲವೊಂದು ನನ್ನ ಪರ್ಸ್ನಲಿ ಕೆಲಸದಿಂದ ಅದನ್ನು ಸ್ವಲ್ಪ ಇನ್ನೊಂದೆರಡು ದಿನ ಮುಂದೂಡಿದ್ದೀನಿ. ಅದು ತುಂಬ ಖುಷಿ ಕೊಟ್ಟಂಥ ವಿಷಯ ನನಗೆ. ಅದನ್ನು ನಾನು ನಿಮ್ಮ ಜೊತೇಲಿ ಅಲ್ಲಿ ಹೋಗಿ ಆ ವಿಡಿಯೋ ಮಾಡಿದಾಗ ನಿಮ್ಮ ಜೊತೆ ನಾನು ಖಂಡಿತ ಅದನ್ನು ಹಂಚ್ಕೋತೀನಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಮನೆ ರುಚಿ ಇನ್ ಬೊಂಬೆ ನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದ್ಸಲಿ ರಿಪೀಟ್ ಮಾಡಿ ವಿಡಿಯೋನ ನೋಡಿ. ಖಂಡಿತ ಸ್ಕಿನ್ ಬಗ್ಗೆ ಕೇರ್ ತಗೊಳ್ಳಿ, ನಿಮ್ಮ ಬಾಡಿ ಬಗ್ಗೆ ಕೇರ್ ತಗೊಳ್ಳಿ, ನಿಮ್ಮ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳಿ. ಇವಾಗಿನ ಪ್ರಪಂಚದಲ್ಲಿ ಆರೋಗ್ಯ ಅನ್ನೋದು ತುಂಬ ಮುಖ್ಯ. ಅದಿಲ್ಲದೆ ಹೋದರೆ ಕೋಟಿ ರೂಪಾಯಿ ಇದ್ರೂ ಕೂಡ ವೇಸ್ಟೇ. ಹಾಗೆ ನಾನು ಬೋರ್ಡ್ ಮೇಲೆ ಒಂದಷ್ಟು ವರ್ಡ್ಸ್ ಬರೆದಿದ್ದೀನಿ. ತುಂಬ ಇಷ್ಟವಾದಂಥ ವರ್ಡ್ಸ್ ಅದನ್ನು ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅನ್ಕೋತೀನಿ. ನೋಡಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ನೋಡಿ, ಓದ್ತೀನಿ, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬ ನಂಬಿದಾಗ ಸಿಗೋದು ಮೋಸ, ತುಂಬ ನೋವಾದಾಗ ಸಿಗೋದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗೋದೇ ಅನುಭವ, ಆ ಅನುಭವವೇ ಜೀವನ. ನಿಜ ಅಲ್ವಾ? ಈ ಪದಗಳು ಎಷ್ಟು ನಿಜ ಅಂದರೆ, ತುಂಬ ನೋವಾದಾಗಲೇ ಜೀವನ ಏನು ಅಂತ ಗೊತ್ತಾಗೋದು. ಇಷ್ಟಪಟ್ಟಾಗ ಅದು ಸಿಗದಿದ್ದಾಗ ನೋವು ತುಂಬ ಆಗುತ್ತೆ. ಮತ್ತು ನಂಬಿಕೆಗೆ ದ್ರೋಹ ಆದಾಗ ಅದು ಕೂಡ ನೋವೇ. ಇವೆಲ್ಲ ನೋವು, ತಿಳುವಳಿಕೆ, ಮೋಸ, ಅನುಭವ ಸಿಕ್ಕಾಗ್ಲೇ ನಮ್ಮ ಜೀವನಕ್ಕೊಂದು ಅರ್ಥ ಬರೋದು. ನಮ್ಮ ಜೀವನನ ಮುಂದಕ್ಕೆ ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನು ನಮಗೆ ಕಲಿಸೋದು ಕೂಡ. ಇದೆಲ್ಲ ನಿಜವಾಗ್ಲೂ ನಮ್ಮ ಬದುಕಿಗೆ ಅಳವಳಿಕೆ ಆಗಿದೆ. ಅದನ್ನು ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ ಕೂಡ.